ನಮಸ್ಕಾರ. ಎಂದಿನಂತೆ ಇಂದು 8 ಗಂಟೆಗೆ ಬೆಳಗಿನ ಜಾವ ಪ್ರತಿನಿತ್ಯ ನಿಮಗೆ 8 ಗಂಟೆಗೆ ಒಂದು ಆಸನವನ್ನು ಹೇಳ್ತೀನಿ ಅಂತ ಹೇಳ್ತಾ ಇದ್ದೆ. ಯಾವ ರೀತಿ ಇರುತ್ತೆ ಅಂದರೆ, ನಾನು ಹೇಳುವ ಆಸನ ವೈಜ್ಞಾನಿಕ ತಳಹದಿ ಮೇಲೆ ನಮ್ಮ ಪೂರ್ವಜರು ಹೇಳಿರುವ ಹಾಗೆ ಯಾವ ರೀತಿಯಾಗಿ ಅದರಿಂದ ಉಪಯೋಗ ಆಗುತ್ತೆ. ಭಾಳ ಜನರಿಗೆ ಅನುಮಾನ ಬರುತ್ತೆ, ಯಾವುದೇ ಆಸನ ಮಾಡಿ ಈ ಆಸನದಿಂದ ಹೇಗಾಗುತ್ತೆ, ಆ ಆಸನದಿಂದ ಹೇಗಾಗುತ್ತೆ, ಹೇಗೆ ಸಾಧ್ಯ, ಲಕ್ಷ ಲಕ್ಷ ಹಣ ಖರ್ಚು ಮಾಡೋದು ಕಡಿಮೆ ಆಗಲ್ಲ, ಇದರಿಂದನೇ ಹೇಗೆ ಕಡಿಮೆ ಆಗುತ್ತೆ, ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಡಿಮೆ ಆಗಲ್ಲ, ಇದರಿಂದ ಹೇಗೆ ಕಡಿಮೆ ಆಗುತ್ತೆ ಅನ್ನೋದು ಭಾಳ ಜನರಿಗೆ ಅನುಮಾನದಲ್ಲೇ ಇರ್ತೀರ. ಅನುಮಾನದಿಂದನೇ ಅದು ಕಡಿಮೆ ಆಗೋದಿಲ್ಲ. ಅದಕ್ಕೆ ಹೇಳುವ ತಾತ್ಪರ್ಯ ನೋಡ್ಕೊಳ್ಬೇಕು ನೀವು. ನಾನು ಹೇಳುವಾಗ ಯಾವ ರೀತಿ ಹೇಳ್ತೀನಿ ಗಮನವಿಟ್ಟು ಕೇಳ್ತಾ ಹೋಗಬೇಕು ನೀವು. ಈಗ ನಾನು ಇವತ್ತು ಪವನ ಮುಕ್ತಾಸನವನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಮಾಡಬಹುದು. ಸಾಮಾನ್ಯವಾಗಿ ನಾನು ಎಲ್ಲರೂ ಮಾಡುವ ಹಾಗೆ 99% ಜನರು, ಅವರು ವಯಸ್ಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರೆಲ್ಲರೂ ಮಾಡಬಹುದು. ಅಂಥ ಆಸನಗಳನ್ನು ನಾನು ಹೇಳ್ತಾ ಇದ್ದೀನಿ, ನೀವು ನೋಡ್ತಾ ಹೋಗಿ. ಈಗ ನೀವು ಯಾವಾಗಲೂ ಆಸನ ಮಾಡಬೇಕಿದ್ರೆ ಕೆಳಗಡೆ ಒಂದು ಹಾಸಿರಬೇಕು. ಯಾಕೆ ಅಂದರೆ ಸಮಸ್ಯೆಗಳಾಗ್ತಾ ಇರ್ತವೆ. ಭೂಮಿಯ ಟೆಂಪ್ರೇಚರ್ ಮತ್ತು ದೇಹದ ಟೆಂಪ್ರೇಚರ್ ಎರಡೂ ಕೂಡೋದು ಅಂದರೆ ದೇಹದ ಟೆಂಪ್ರೇಚರ್ ಹೆಚ್ಚಾಗಿಬಿಟ್ಟು ಮನುಷ್ಯನಿಗೆ ಇಲ್ನೆಸ್ ಬರುತ್ತೆ. ಅದಕ್ಕೆ ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತಂದರೆ, ಈ ರೀತಿ ನೋಡಿ ಕೆಳಗಡೆ ಹಾಸ್ಕೊಂಡಿದ್ದೀನಿ ನಾನು. ಮಲ್ಕೋತೀವಿ ನೇರವಾಗಿ, ಎರಡೂ ಕೈಗಳನ್ನು ಆಕಾಶಮುಖ ಮೇಲ್ಮುಖವಾಗಿ ಮಾಡ್ತಾಯಿದ್ದೀನಿ. ಒಂದೊಂದು ದೀರ್ಘವಾದ ಉಸಿರಾಟ ತಗೋತೀನಿ. ಎರಡೂ ಕಾಲುಗಳನ್ನು ಮಡಚೋಣ, 1 by 1 ಈ ರೀತಿ ನಿಧಾನವಾಗಿ ತಗೊಳ್ಳೋಣ. ಆಮೇಲೆ ಇಷ್ಟು ಮಡಚಿದ ನಂತರ ಮತ್ತೊಂದು ದೀರ್ಘವಾದ ಶ್ವಾಸ, ಮತ್ತೆ ಶ್ವಾಸ ಬಿಡೋಣ. ಈಗ ಒಂದು ಕಾಲನ್ನು ಈ ಥರ ನಿಧಾನವಾಗಿ ತಗೊಳ್ಳೋಣ. ಇನ್ನೂ ಎರಡೂ ಕಾಲುಗಳನ್ನು ಈ ರೀತಿ ತಗೊಳ್ಳೋಣ. ತಗೊಂಡುಬಿಟ್ಟು ಎರಡೂ ಕಾಲುಗಳನ್ನು, ಕೈಗಳನ್ನು ನೋಡಿ ನಿಧಾನವಾಗಿ ಈ ರೀತಿ ಮಾಡಿಕೊಳ್ಳೋಣ. ಈ ರೀತಿ ಮಾಡಿಕೊಂಡಾಗ ಏನು ಮಾಡಬೇಕಪ್ಪ ಅಂತಂದರೆ, ಸಂಪೂರ್ಣವಾಗಿ ಶ್ವಾಸ ತಗೊಳ್ಬೇಕು, ಶ್ವಾಸನ ಬಿಡಬೇಕು. ಈಗ ಹೋಗ್ತಾ ಇದ್ದೀನಿ ನಾನೀಗ ಸಂಪೂರ್ಣವಾಗಿ ಯಾವ ರೀತಿ ತೊಗೊಂಡಿದ್ದೀನಲ್ಲ, ಶ್ವಾಸ ತೊಗೊಂಡಾಗ ಈಗ ಎರಡೂ ಕೈಗಳನ್ನು ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡಿಕೊಂಡು ಈಗ ಈ ರೀತಿ ಶ್ವಾಸ ಬಿಡ್ತಾ ಪವನ ಮುಕ್ತಾಸನ. ಯಾರಿಗೆ ನಿಮಗೆ ಗಟೈ ಹಚ್ಚೋಕ್ಕೆ ಆಗೋಲ್ಲ ಅಂದರೆ, ಈ ಭಾಗ ಹಚ್ಚೋಕೆ ಆಗಲ್ಲ ಅಂತಂದರೆ ಬಹಳ ಜನರಿಗೆ ಆಗುತ್ತೆ. ಆದರೆ ಈ ಹಣೆ ಹಚ್ಚುವಂಥ ಸಾಧ್ಯತೆ ಕಡಿಮೆ ಭಾಳ. ಅದಕ್ಕೆ ಹಣೆ ಹಚ್ಚುವಂಥ ಸಾಮಾನ್ಯ ಮಾಡ್ತಾ ಹೋಗಬೇಕು. ಪವನ ಮುಕ್ತಾಸನ. ಅಪಾನವಾಯು ಸಂಪೂರ್ಣವಾಗಿ ನಮಗೆ ಎಷ್ಟು ಬೇಕೋ ಅಷ್ಟೇ ಕೆಡೋದಿಲ್ಲ, ಸಂಪೂರ್ಣವಾಗಿ ಹೊರಗಡೆ ಹೋಗುತ್ತೆ. ಮತ್ತು ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದರೂ ಇತ್ತು ಅಂದರೆ, ಮಲಬದ್ಧತೆ. ಈಗ ಬಾತ್ರೂಮ್ನಲ್ಲಿ ಕುಳಿತರು ಅಂದರೆ ಅರ್ಧ ಗಂಟೆ ಬರೋದಿಲ್ಲ, ಅರ್ಧ ಗಂಟೆಗಳ ಕಾಲ ಬರೋದಿಲ್ಲ, 10 ನಿಮಿಷ 30 ನಿಮಿಷಗಳ ಕಾಲ ಅಲ್ಲೇ ಒಳಗೆ ಕೂತಿರ್ತಾರೆ. ಅವರಿಗೆ ಮಲ ವಿಸರ್ಜನೆ ಸರಿ ಅಂತ ಆಗೋದಿಲ್ಲ. ಮತ್ತು ವೇರಿಯೇಷನ್ ನಾನು ಹೇಳಿದೆ ನಿಮಗೆ, ಸೆಟ್ ಮಾಡ್ಕೊಳ್ರಿ ಅಂತ. ಸೆಟ್ ಯಾವ ರೀತಿ ಮಾಡ್ಕೊಳ್ಬೇಕು ನೋಡಿ. ಈಗ ಪವನ ಮುಕ್ತಾಸನ ಪೂರ್ತಿಯಾಗಿ ನಿಧಾನವಾಗಿ ವಾಪಸ್ ಬಂದುಬಿಟ್ಟಿವಿ ನಾವು. ಆಮೇಲೆ ಲಾಕ್ ಮಾಡ್ಕೊಳ್ತೀವಿ ನೋಡಿ, ಶ್ವಾಸ ತಗೊಳ್ತೀವಿ, ಎಕ್ಸೆಲ್, ಈ ಥರ ಸೆಟ್. ನೋಡಿ, ಯಾವುದೇ ಆಸನವನ್ನು ಹೇಳ್ತಾ ಇದ್ದೀನಿ, ಮಂದಗತಿ, ತೀವ್ರಗತಿ, ಮಧ್ಯಮಗತಿ ಅಂತ ಹೇಳ್ತೀನಿ. ನಿಮಗೆ ಏನಾದರೂ ಭಾಳಷ್ಟು ಸಮಸ್ಯೆ ಇತ್ತು, ಸೊಂಟ ನೋವು, ಬ್ಯಾಕ್ ಪೇನು, ನೀ ಪೇನು ಇತ್ತು ಅಂದರೆ ನೀವು ಈ ರೀತಿನೇ ಇಷ್ಟೇ ಇದನ್ನೇ ತಗೊಂಡು ಇದು ಪವನ ಮುಕ್ತಾಸನ ಅನಿಸೋದಿಲ್ಲ, ಆದರೆ ಪವನ ಮುಕ್ತಾಸನ ಥರನೇ ನಿಮಗೆ ಕಾರ್ಯ ಮಾಡ್ತಾ ಹೋಗುತ್ತೆ. ನೀವು ಒಮ್ಮೆಂದೊಮ್ಮೆ ಇದೇ ರೀತಿ ಮಾಡಬೇಕಂತ ಇನ್ನು ಯಾವ ರೂಲು ಇಲ್ಲ, ಆ ಥರ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಶರೀರ ಹೊಂದ್ಕೊಳ್ತಾ ಹೋಗುತ್ತೆ ಈ ರೀತಿ ಮಾಡೋದ್ರಿಂದ. ನೀವು ಮಾಡಿ ಇಷ್ಟೇ. ಇಲ್ಲ ಕೆಳಗಡೆ ಇಟ್ಟು ಮಾಡ್ತೀರಾ ಅಂದರೆ ಇಷ್ಟು ಪರವಾಗಿಲ್ಲ, ಇಷ್ಟು ಮಾಡ್ಬೋದು, ಹಾಗೇನಿಲ್ಲ, ಈ ರೀತಿಯೂ ಮಾಡ್ಬೋದು. ಆಮೇಲೆ ನಿಮಗೆ ಬರ್ತಾ ಅಭ್ಯಾಸ ಆಯಿತು ಅಂದರೆ ಎರಡೂ ಕಾಯಿಗಳನ್ನು ಲಾಕ್ ಮಾಡಿಕೊಂಡು ಸಂಪೂರ್ಣವಾಗಿ ನೀವು ಈ ರೀತಿ ಈ ಆಸನ ವೈಜ್ಞಾನಿಕ ತಳಹದಿಯ ಮೇಲೆ ನಿಂತಿರ್ತಕ್ಕದ್ದು. ಭಾಳ ಜನರಿಗೆ ಅನುಮಾನ ಬರುತ್ತೆ ನೋಡಿ. ಏನು ಮಾಡಬೇಕು ಅಂತಂದರೆ, ಬೆಳಗಿನ ಜಾವ ಎದ್ದಕ್ಕಿಂತ ಪೂರ ಸಂಪೂರ್ಣವಾಗಿ ಖಾಲಿ ಹೊಟ್ಟೆಯಲ್ಲಿ, ನಾನು ಹೇಳಿದ್ದೀನಿ ಮೊದಲನೇ ವಿಡಿಯೋದಲ್ಲಿ, ಇದನ್ನು ಮನಸ್ಸಿಟ್ಟು ಗಮನವಿಟ್ಟು ಮಾಡ್ತಾ ಹೋಗಿ ಖಂಡಿತವಾಗಿಯೂ ಇದರ ಬೆನಿಫಿಟ್ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಯಾವುದೇ ಅನುಮಾನ ಇಲ್ಲ. ಅನುಮಾನ ಬಿಟ್ಟು ಅಭ್ಯಾಸ ಮಾಡ್ತಾ ಹೋಗಿ. ಹೇಗೆ ಗ್ಯಾಸ್ ಕಡಿಮೆ ಆಗುತ್ತೆ, ಮಲಬದ್ಧತೆ ಹೇಗೆ ಕಡಿಮೆ ಆಗುತ್ತೆ ಅಂದರೆ, ನಾವು ನೋಡಿ ಯಾವ ರೀತಿಗೆ ಆಸನ ಮಾಡಿದಾಗ ನೇರವಾಗಿ ನಮ್ಮ ಹೊಟ್ಟೆಯ ಮೇಲೆ ಅಂದರೆ ಅಬ್ಡಾಮನ್ ಏರಿಯಾದಲ್ಲಿ ಸಂಪೂರ್ಣವಾಗಿ ಭಾರ ಬಿದ್ದಿತ್ತು, ಈ ರೀತಿ ಬಾಡಿ ಎತ್ತು, ಈ ರೀತಿ ಆದಾಗ ಸಂಪೂರ್ಣವಾಗಿ ಒಳಗಡೆ ಏನಾಗುತ್ತೆ ಅಂತಂದರೆ ಎಕ್ಯುಪ್ರೆಷರ್ ಆಗ್ತಾ ಹೋಗುತ್ತೆ. ಈ ಥರ ಕ್ಯೂಸ್ದಂಗೆ ಆಗುತ್ತೆ ಅವಕ್ಕೆ. ಈ ರೀತಿ ಆಗೋದ್ರಿಂದ
ಕರಳಲ್ಲಿರುವಂತಹ ಮಲ ಸಂಪೂರ್ಣವಾಗಿ ಎಲ್ಲಿ ಹೋಗಬೇಕು ಆ ಸ್ಥಳದಲ್ಲಿ ಬಂದುಬಿಟ್ಟು ಆ ಮಲ ವಿಸರ್ಜನೆ ಮಾಡುವುದಕ್ಕೆ ಬಹಳ ಅನುಕೂಲಕರವಾದಂಥ ಆಸನ ಒಂದು. ಇನ್ನೂ ಒಂದು, ಶರೀರದಲ್ಲಿ ವಾಯು ಏನಾದರೂ ಅಲ್ಲಿ ಕೂತಿತ್ತು ಅಂತಂದರೆ ನಾವು ಶ್ವಾಸ ತಗೊಳ್ತೀವಿ, ಶ್ವಾಸ ಬಿಡ್ತೀವಿ, ಹಾಕೊಂಡು ಮತ್ತೆ ಲಾಕ್ ಆದಾಗ ಅಲ್ಲೇನಾಗುತ್ತೆ, ಒಳಗಡೆ ಇರುವ ವಾಯುವಿಗೆ ಇರುವ ಅವಕಾಶ ಇರುವುದಿಲ್ಲ, ನೇರವಾಗಿ ಹೊರಗಡೆ ಬಂದುಬಿಡುತ್ತೆ. ಹಾಗೆ ಇಂಥ ಸಂದರ್ಭದಲ್ಲಿ ಭಾಳ ಜನರಿಗೆ ಹೂಸು ಬರುವಂಥ ಸಾಧ್ಯತೆಗಳು ಬಹಳಷ್ಟು ಇರ್ತವೆ. ಯಾಕೆಂದರೆ ಇಮ್ಮಿಡಿಯೇಟ್ಲಿ ವಾಯು ಸಂಪೂರ್ಣವಾಗಿ ಹೊರಗಡೆ ಬರುವಂಥ ಅದು ಮಾರ್ಗ ಸಿಗುತ್ತೆ. ಅದಕ್ಕೆ ಈ ಒಂದು ಪವನ ಗಾಳಿ ಮುಕ್ತ ರಹಿತ ಇಲ್ಲದೇ ಇರೋದು, ಯಾವ ವಿಷಯ ಯಾವ ಗಾಳಿ ನಮಗೆ ಬೇಕಾಗಿಲ್ಲ, ಅನ್ವಾಂಟೆಡ್ ಗಾಳಿ ಗ್ಯಾಸ್ ಅಂತ ಹೇಳ್ತೀವಲ್ಲ, ಅದನ್ನು ಸಂಪೂರ್ಣವಾಗಿ ಹೊರಗಡೆ ಹಾಕುವುದಕ್ಕೆ ಈ ಒಂದು ಪವನ ಮುಕ್ತಾಸನ ನಿಮಗೆ ಭಾಳ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇನ್ನೂ ಒಂದು, ಆಸನ ಮಾಡಿ ಸೆಟ್ಟು ಯಾವ ರೀತಿ, ಇದು ಆಸನ ಮಾಡಿದ್ವಿ ನಾವು, ಆಸನ ಮಾಡಿಬಿಟ್ಟು ಆಮೇಲೆ 1 2 3 ಈ ರೀತಿ ಸೆಟ್ ಮಾಡ್ಕೊಳ್ಳಿ. 20 ರೌಂಡ್ ಮಾಡಿ, 30 ಮಾಡಿ, ನಿಮಗೆ ಎಷ್ಟಾಗುತ್ತೆ ಅಷ್ಟು ಮಾಡ್ತಾ ಹೋಗಿ. ಶ್ವಾಸ ಬಿಡೋದು, ಶ್ವಾಸ ತೊಗೊಳ್ಳೋದು, ಶ್ವಾಸ ಬಿಡೋದು, ಶ್ವಾಸ ತೊಗೊಳ್ಳೋದು. ಈ ಉದಾಹರಣೆಗಾಗಿ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ರೀತಿ 1 ಬಿಡೋದು ಮತ್ತು ತೊಗೊಳ್ಳೋದು, ಬಿಡೋದು ಮತ್ತು ತೊಗೊಳ್ಳೋದು, ಬಿಡೋದು ಮತ್ತು ತೊಗೊಳ್ಳೋದು. ಈ ರೀತಿ ಮಾಡಿದ ನಂತರ ನೀವು ಎಲಿಜಿಬಲ್. ಈ ರೀತಿ ಮಾಡೋದ್ರಿಂದ ನಿಮ್ಮ ಹೊಟ್ಟೆಯ ಬೊಜ್ಜು ಆಗಿರ್ಬೋದು, ಕರಳಿನ ಸಮಸ್ಯೆ ಆಗಿರ್ಬೋದು, ಮಲಬದ್ಧತೆ ಆಗಿರ್ಬೋದು, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿರ್ಬೋದು, ಆ್ಯಸಿಡಿಟಿ ಸಮಸ್ಯೆ ಆಗಿರ್ಬೋದು, ಇವು ಎಲ್ಲವನ್ನು ಕಡಿಮೆ ಮಾಡುವಲ್ಲಿ ಒಂದು ಆಸನ ಅದ್ಭುತವಾಗಿದೆ. ಇನ್ನು ಹಲವಾರು ಸಾವಿರಾರು ಆಸನಗಳಿದ್ದಾವೆ. ಆದರೆ ದಿನನಿತ್ಯ ಜೀವನದಲ್ಲಿ ನಿಮಗೆ ದಿನಾಲು ನೀವು 5 ರಿಂದ 6 ಆಸನ ಮಾಡೋದು ಬಹಳ ಉತ್ತಮ, ಆರೋಗ್ಯಕ್ಕೆ ಬಹಳ ಉತ್ತಮವಾಗಿರುತ್ತೆ. ಯಾವುದೇ ಅನುಮಾನ ಇಲ್ಲದೆ ನೀವು ಅಭ್ಯಾಸ ಮಾಡಿ. ಅನುಮಾನ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಆನ್ಲೈನ್ ಆಫ್ಲೈನ್ ಕೂಡ ನಾವು ಕಲಿಸ್ತೀವಿ. ಮಧ್ಯಮ ವರ್ಗದ್ದು, ಇಂಟರ್ಮೀಡಿಯೇಟ್ ಆಗಿರ್ಬೋದು, ಅಡ್ವಾನ್ಸ್ ಲೆವೆಲ್ ಆಗಿರ್ಬೋದು, ಎಲ್ಲ ಆಸನಗಳು ಮತ್ತು ರೋಗಕ್ಕೆ ತಕ್ಕದಂಥ ಆಸನ ಕೂಡ ನಾವು ಕಲಿಸ್ತೀವಿ. ಆರೋಗ್ಯವಾಗಿರಿ. ನಿಮ್ಮ ಆರೋಗ್ಯ ನಮ್ಮ ಮತ್ತು ನಿಮ್ಮ ಕಾಳಜಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.